ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ರಣರಂಗ. ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವೆ ಕಾಳಗವೇ ನಡೆದು ಹೋಗಿದೆ. ಬ್ಯಾನರ್ ವಿಚಾರಕ್ಕೆ ಏರ್ಪಟ್ಟಂತಹ ಜಗಳ ಇದು. ಜನಾರ್ದನ ರೆಡ್ಡಿ ಮನೆ ಮುಂದೆ ಗುಂಡಿನ ಸುರಿಮಳೆಗೈಯಲಾಗಿದೆ. ಈ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾರೆ. ಇನ್ನು ಗುಂಪು ಚದುರಿಸಲು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಸಿನಿಮೀಯ ಘಟನೆ ಮೀರಿಸುವಂತಿದೆ ಗುಂಡಿನ ದಾಳಿಯ ದೃಶ್ಯಗಳು. ಹೊಡೆದಾಟ, ಕಲ್ಲು ತೂರಾಟ, ಗಾಜಿನ ಬಾಟಲ್ ಅನ್ನ ಎಸೆಯಲಾಗಿದೆ. ಪರಿಸ್ಥಿತಿ ಸಂಪೂರ್ಣವಾಗಿ ಉದ್ವಿಗ್ನವಾಗಿತ್ತು. ನಿನ್ನೆ ರಾತ್ರಿ ಜನಾರ್ದನ ರೆಡ್ಡಿಯವರ ನಿವಾಸದ ಬಳಿ ಗಮನಿಸ್ತಾ ಇದ್ರು ಆ ಒಂದು ಗಲಾಟೆ, ಘರ್ಷಣೆ ಹೇಗಿತ್ತು ಅಂತ. ಇಲ್ಲೇರಣ ಇನ್ನು ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರಿಂದ ಎಲ್ಲೆಡೆ ಬ್ಯಾನರ್ ಅಳವಡಿಕೆಯಾಗ್ತಿತ್ತು. ಜನಾರ್ದನ ರೆಡ್ಡಿ ಮನೆ ರಸ್ತೆಯಲ್ಲೂ ಕೂಡ ವಾಲ್ಮೀಕಿ ಬ್ಯಾನರ್ ಅನ್ನ ಹಾಕಲಾಗಿತ್ತು. ನಮ್ಮ ಮನೆ ಬಳಿ ಬ್ಯಾನರ್ ಹಾಕಬೇಡಿ ಅಂತ ಜನಾರ್ದನ ರೆಡ್ಡಿ ಅವರು ಹೇಳಿದ್ರಂತೆ. ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವೆ ಇದೇ ವಿಚಾರಕ್ಕೆ ಮಹಾ ಕದನವೇ ನಡೆದು ಹೋಗಿದೆ. ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವ ಅವಂಬಾವಿ ಏರಿಯಾ ಬ್ಯಾನರ್ ಕಟ್ಟು ವಿಚಾರ ಯಾವ ಮಟ್ಟಿಗೆ ಹೋಗಿ ಏನೆಲ್ಲ ಆಗು ಹೋಯ್ತು ಅನ್ನೋದನ್ನ ನೋಡಿದ್ವಿ. ಜನಾರ್ದನ ರೆಡ್ಡಿ ಅವರು ಬ್ಯಾನರ್ ಕಟ್ಟಬೇಡಿ ನಮ್ಮ ನಿವಾಸದ ಬಳಿ ಅಂತ ಹೇಳಿದ್ರಂತೆ. ಅದನ್ನೂ ಮೀರಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಅದು ಯಾವ ರೀತಿ ಈ ಸಂಘರ್ಷ ಆರಂಭ ಆಯಿತು ಗೊತ್ತಿಲ್ಲ. ಆದರೆ ಇದು ತಿರುವನ್ನ ಪಡೆದಿದ್ದು ಮಾತ್ರ ದೊಡ್ಡ ಮಟ್ಟದಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನನ್ನ ಕೂಡ ಬಲಿ ತಗೊಂಡಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವೂ ಕೂಡ ದಾಖಲಾಗಿದೆ. ಮಿಸ್ ಫೈರಿಂಗ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತ ಸಾವು. ಶಾಸಕ ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವಿನ ಫೈರಿಂಗ್, ಕಲ್ಲು ತೂರಾಟ, ದೊಣ್ಣೆಗಳನ್ನ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ. ರೆಡ್ಡಿ ಮನೆ ಮುಂದೆಯೇ ಗುಂಡು ತಗುಲಿ ರಾಜಶೇಖರ್ ಎಂಬ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹವನ್ನ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗನ್ಮ್ಯಾನ್, ಮತ್ತೊಂದು ಕಡೆ ಗುಂಡೇಟಿಗೆ ನೆತ್ತರು ಯಾವ ರೀತಿ ಹರಿದಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮಿಸ್ ಫೈರಿಂಗ್ ಆಗಿ ರಾಜಶೇಖರ್ ಮೃತಪಟ್ಟಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.